ನಮಸ್ಕಾರ, ಸರಿತಾ ಶ್ರೀ ಲೈಫ್ ಸ್ಟೈಲ್ಗೆ. ಇವತ್ತು ಬೆಳಗಿನ ಜಾವ 4 ಗಂಟೆಗೆ ಎದ್ದು ಸ್ನಾನ ಎಲ್ಲ ಮುಗಿಸಿ ನಾನು ಸ್ವಲ್ಪ ಅಡುಗೆನಲ್ಲೇ ಬೇರೆ ಬೇರೆ ಥರದ್ದನ್ನು ಮಾಡ್ತಾಯಿದ್ದೀನಿ ಸ್ಪೆಷಲಾಗಿ. ಇವತ್ತು ತುಂಬ ಒಳ್ಳೆಯ ದಿನ, ತುಂಬ ವಿಶೇಷವಾದ ದಿನ. ಏನು ಇವತ್ತು ಯಾಕೆ ಇದು ವಿಶೇಷ ಅಂತ ನಿಮಗೆ ವಿಡಿಯೋ ಪೂರ್ತಿ ನೋಡಿ, ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಅಂಥ ಒಳ್ಳೆ ದಿನ ಅಂತ ನನಗೆ ಭಾಳ ಖುಷಿ ಇದೆ. ಸುಮಾರು ವರ್ಷ, ಒಂದು 6-7 ವರ್ಷದಿಂದ ಅಂದ್ಕೊಂಡಂಥ ಒಂದು ದಿನ ಇದು. ನಾನು ಇವತ್ತು ಬೆಳಗ್ಗೆ ತಿಂಡಿಗೆ ಇದು ತರಕಾರಿ ಎಲ್ಲ ಹಾಕಿ ರವೆ ಉಪ್ಪಿಟ್ಟು, ಮತ್ತು ಮಕ್ಕಳು ಕೆಲವರು ಈ ನಮ್ಮ ಮೋನಿಶು ಎಲ್ಲ ಸ್ವಲ್ಪ ಉಪ್ಪಿಟ್ಟು ಬೇಡ ಅಂತಾರೆ ಅಂತೇಳಿ ಸ್ವಲ್ಪ ಖಾರ ಪೊಂಗಲು ಮಾಡಿದೆ. ಇನ್ನು ನಾನು ಅಡುಗೆ ಮಧ್ಯಾಹ್ನಕ್ಕೆ ರೆಡಿ ಮಾಡಿರೋದು ಬಂದು ನುಗ್ಗೆಕಾಯಿ ಬೇಳೆ ಸಾಂಬಾರು, ರಸಮ್ಮು, ಅನ್ನ, ಮತ್ತು ಒಂದು ಕ್ಯಾರೆಟು ಮತ್ತು ಬೀನ್ಸು ಹಾಕಿ ಹುಡಿ ಪಲ್ಯ. ಮತ್ತು ನಾನು ಇದರಿಂದ ಮಹಾಲಕ್ಷ್ಮಿ ಸ್ವೀಟ್ಸಿಂದ ಈರುಳ್ಳಿ ಪಕೋಡ ಮತ್ತು ಪೇಣಿ ಚಿರೋಟಿನ ತರಿಸಿದೆ. ನಮ್ಮದೇ ನಂದಿನಿ ಬಾದಾಮಿ ಪೌಡ್ರಿಂದ ಅಲ್ಲಿ ಹಾಲು ಮಾಡ್ಕೊಳ್ಬೋದು ಅಂಥೇಳಿ. ಇದು ಕವಿತನಿಗೆ, ನನಗೆ ಎಲ್ರಿಗೂ ಇಷ್ಟ, ಮಕ್ಕಳು ಕೆಲವರು ಇಷ್ಟಪಡಲ್ಲ ಅಷ್ಟೇ. ಇನ್ನು ನಾವು ಇವತ್ತು ನಾನು ತೊಗೊಂಡಿರೋದು ಇದು ಮೈಸೂರು ಸಿಲ್ಕ್ ಸೆಮ್ಮಿ ಇದು ಕಾಂಬಿನೇಷನ್ ಇಷ್ಟ ಆಯಿತು ನನಗೆ. ಗ್ರೀನ್ಗೆ ಪಿಸ್ತಾ ಗ್ರೀನು ಮತ್ತು ಸೆರಗುಪ್ಪೆ ಪಲ್ಲು ಮತ್ತು ಗ್ರ್ಯಾಂಡಾಗಿದೆ. ಹಂಗಾಗಿ ಇದನ್ನು ತೊಗೊಂಡು ಇವತ್ತು ಪೂಜೆಗೆ ಅಂತ ರೆಡಿ ಮಾಡ್ಕೊಂಡಿದ್ದೀನಿ. ದಕ್ಷತಾ ಬಂದು ಮೈಸೂರು ಸಿಲ್ಕ್ ಸ್ಯಾರಿ KSIC, ಸುಮಾರು ನನ್ನ 15 ವರ್ಷದ ಸೀರೆ. ಅವಳಿಗೆ ಸ್ವಲ್ಪ ಏನು ಅಂತ ಗೊತ್ತಿಲ್ಲ, ಮೈಸೂರು ಸಿಲ್ಕ್ ಅಂದರೆ ತುಂಬಾ ಇಷ್ಟ ಆಗುತ್ತೆ. ಅವಳಿಗೆ ಅಂತಲ್ಲ, ನಾನು ಈಗೀಗ ಮಾತಾಡ್ಸಿದ್ರೆ ಎಷ್ಟು ಮಕ್ಕಳಿದ್ದಾರೆ ಹೆಣ್ಮಕ್ಳು, ಎಲ್ಲರೂ ಕೂಡ ಮೈಸೂರು ಸಿಲ್ಕ್ ಇಷ್ಟಪಡ್ತಾರೆ. ಇನ್ನು ಅದಕ್ಕೆ ಅವಳು ಈ ಥರ ಸಿಂಪಲ್ಲಾಗಿ ಬಿಳಿ ಕಲ್ದು ಓಲೆ ಜುಮ್ಕಿ ಮತ್ತು ಒಂದು ಪೆಂಡೆಂಟ್ ಚೈನ್ ಹಾಕೋತೀನಿ ಅಂತ ರೆಡಿ ಮಾಡ್ಕೊಂಡವಳೆ. ಇನ್ನು ಕವಿತನಿಗೆ ಬಂದು ಅವಳದು ಬನಾರಸ್ ಇತ್ತು. ಅವಳದು ಸ್ಯಾರಿ ಕಾಂಬಿನೇಷನ್ ಚೆನ್ನಾಗಿದೆ. ಒಂಥರ ರಾಯಲ್ ಬ್ಲೂಗೆ ಒಂಥರ ಪಿಂಕ್ ಬಾರ್ಡ್ರು, ಅದು ತುಂಬ ಚೆನ್ನಾಗಿದೆ. ಅದಕ್ಕೆ ಅವಳಿಗೆ ಕರಿಮಣಿ ಸೆಟ್ಟು, ಒಂದು ಕರಿಮಣಿ ಓಲೆ ಮತ್ತು ಕರಿಮಣಿ ಸರ ಮತ್ತು ಬಳೆ, ಅವಳಿಗೆ ಆ ಥರ ಹಾಕಿಸಿದ್ವಿ. ಅವಳಿಗೂ ತುಂಬಾ ಚೆನ್ನಾಗಿ ಕಾಣ್ತಾಯಿತ್ತು. ಇಷ್ಟು ಮತ್ತು ನಾನು ತರುಣ್ಗೆ ಅಂಥೇಳಿ ಇದರಿಂದ ಅಮೆಝಾನಲ್ಲಿ ಕಚ್ಚೆ ಮತ್ತು ಜುಬ್ಬ ಇರೋದು ತುಂಬಾ ಚೆನ್ನಾಗಿತ್ತು. ಅವನ ಹತ್ರ ತುಂಬ ಇದೆ, ಪ್ಯಾಂಟು ಶರ್ಟು ಪಂಚೆ ಅಂತೂ ತುಂಬಾ ಇದೆ. ಅವನಿಗೆ ತುಂಬ ಇಷ್ಟ ಕೂಡ ಹಾಕ್ಕೊಳ್ಳೋಕ್ಕೆ. ಈ ಥರ ಒಂದು ಪ್ಯಾಟ್ರನ್ನು ತೊಗೊಂಬಗ್ನೆ ಅಂತ ಹೇಳಿ ತರಿಸ್ದೆ. ತುಂಬಾ ಚೆನ್ನಾಗಿತ್ತು, ಚೆನ್ನಾಗಿ ಕಾಣಿಸ್ತಿತ್ತು ಅವನಿಗೆ. ಮತ್ತು ಮೋನಿಷ್ಗೂ ನಾನು ಕೇಳಿದೆ, ಇದರದ್ದು ತರಿಸ್ಕೊಡ್ಲ ಮಗನೆ ಅಂತ. ದೊಡ್ಡಮ್ಮ ಅದು ಅವನಿಗೆ ಮಾತ್ರ ಚೆನ್ನಾಗಿ ಕಾಣೋದು, ನನಗೆ ಅಷ್ಟು ಇಷ್ಟ ಆಯಿತು, ಆದರೆ ನಾನು ಸ್ವಲ್ಪ ಸಣ್ಣ ಇರೋದ್ರಿಂದ ನಂಗೆ ಚೆನ್ನಾಗಿ ಕಾಣುತ್ತೋ ಇಲ್ಲವೋ ಅಂತ ಹೇಳ್ದೆ. ನಾನು ಹಂಗೂ ಹೇಳ್ದೆ, ಏನಿಲ್ಲ ಹಾಕ್ಕೊಂಡ್ರೆ ಚೆನ್ನಾಗಿ ಕಾಣುತ್ತೆ ಅಂತ. ಅವನು ಬೇಡ ಬಿಡಿ ದೊಡ್ಡಮ್ಮ ಅಂಥೇಳಿ ಪಂಚೆ ಶರ್ಟೇ ಹಾಕ್ಕೊಂಡಿದ್ದಾನೆ. ಇನ್ನು ನಾನು ಪೂಜೆ ಟೈಮ್ಗೆ 9:30 ಅಷ್ಟರಲ್ಲಿ ಅಲ್ಲಿ ದೇವಸ್ಥಾನದ ಹತ್ರ ಇರಬೇಕು ಅಂತ ಹೇಳಿದರು ಅಂತ ನಾವು ಫಸ್ಟೇ ಹೊರಟ್ಬಿಟ್ವಿ. ಇನ್ನು ಅತ್ತೆ ಬಂದು ಸ್ವಲ್ಪ ಫ್ರೆಶ್ ಅಪ್ ಆದಮೇಲೆ ದಕ್ಷತಾ ಇನ್ನೂ ಕೂಡ ರೆಡಿಯಾಗಿರಲಿಲ್ಲ. ಕವಿತಾ ಗಿರೀಶ್ ಕಾರಲ್ಲಿ ಕರ್ಕೊಂಡು ಬನ್ನಿ ಅಂಥೇಳಿ ನಾನು ಹೇಳಿದ್ದು. ನೋಡಿ, ಇದು ನಮ್ಮ ಮೈಸೂರಿನ ಒಂಟಿಕೊಪ್ಪಲಲ್ಲಿರುವ ವೆಂಕಟರಮಣ ಸ್ವಾಮಿ ದೇವಸ್ಥಾನ. ಇವತ್ತು ತುಂಬ ವಿಶೇಷ ನನಗೆ, ಯಾಕೆಂದರೆ ಎಷ್ಟೋ ವರ್ಷದಿಂದ ಏನಾದರೂ ಅಂದ್ಕೊಂಡಿರೋದು ನಡೀತಾ ಇದೆ ಅಂದರೆ ಏನೋ ಒಂಥರ ಖುಷಿಯಾಗುತ್ತೆ. ಅದರಲ್ಲೂ ಸ್ವಾಮಿ ತಿಮ್ಮಪ್ಪನಿಗೆ ಕಲ್ಯಾಣೋತ್ಸವ ಮಾಡಿಸೋದು ಅಂದರೆ ನಿಜವಾಗ್ಲೂ ನಾವು ಯಾವ ಜನ್ಮದಲ್ಲಿ ಏನು ಪುಣ್ಯ ಮಾಡಿದ್ನೋ ಗೊತ್ತಿಲ್ಲ. ಇದು ನಮ್ಮ ತಾಯಿ ಬದುಕಿದ್ದಾಗ ಅವರು ತುಂಬ ಆಸೆ ಪಟ್ಟಿದ್ದು, ಕಲ್ಯಾಣೋತ್ಸವ ಮಾಡಿಸ್ಬೇಕು, ಸರಿ ಯಾವ ವರ್ಷನಾರು ಮಾಡಿಸು, ಒಂದಿನ ಮಾಡಿಸು ಅಂತ ಹೇಳೋರು. ಪಾಪ ನಮ್ಮ ಮನೆ ಬರ ಅವ್ರಿಗೆ ಇದ್ದಾಗ ನಮಗೆ ಅದನ್ನು ಮಾಡ್ಸೋಕ್ಕೆ ಆಗಲಿಲ್ಲ. ಸರಿ, ಈಗ ಅದು ಕೂಡ ಬಂದಿದೆ ಟೈಮು. ನಿಜವಾಗ್ಲೂ ತುಂಬ ಖುಷಿಯಾಗುತ್ತೆ. ಸುಮಾರು ನಾವು ಒಂದು 15 ಜೋಡಿ ಇದ್ವಿ. ಸಾಮೂಹಿಕವಾಗೇ ಮಾಡ್ತಾರೆ ಕಲ್ಯಾಣೋತ್ಸವ. ಇಲ್ಲಿ ನಮ್ಮ ಒಂಟಿಕೊಪ್ಪಲ್ ವೆಂಕಟರಮಣ ಸ್ವಾಮಿ ದೇವಸ್ಥಾನದಲ್ಲಿ ಪ್ರತಿ ಭಾನುವಾರ ಅಥವಾ ಬುಧವಾರ 2 ದಿನ ತಿಂಗಳಲ್ಲಿ, ಅಂದರೆ 2 ದಿನ ಅಂದರೆ ಪ್ರತಿ ವಾರನೂ ಇರುತ್ತೆ. ಒಂದು 20 ದಿನ ಮುಂಚಿತವಾಗಿ ಹೋಗಿ ಬುಕ್ಕಿಂಗ್ ಮಾಡಿಕೊಂಡ್ರೆ ಸಾಕು. ನಿಜವಾಗ್ಲೂ ದೇವರಿಗೆ ಕಲ್ಯಾಣೋತ್ಸವ ಮಾಡೋ ಭಾಗ್ಯ ಇದೆಯಲ್ಲ, ಅದು ಒಂಥರ ಮೈಯೆಲ್ಲ ರೋಮಾಂಚನ ಆಗುತ್ತೆ. ಹಬ್ಬ ನಿಜ, ದೇವರಿಗೆ ಅದನ್ನು ಮಾಡಿಸ್ತಾರೆ ನಮ್ಮ ಕೈಲಿ ಕೂಡ. ಕೆಲವು ಹಾಲು ಹಾಕ್ಸೋದು, ಮಾಂಗಲ್ಯ ಧಾರಣೆ ಆದಮೇಲೆ ಅದೆಲ್ಲ ನೋಡಿದ್ರೆ ನಿಜವಾಗ್ಲೂ ಮಾಡಿಸ್ಬೇಕು. ಒಂದು ಸಲ ಪ್ರತಿಯೊಂದು ಜೋಡಿನೂ ಮಾಡಿಸ್ಬೇಕು, ಮಾಡಿಸಿ ಅಂತ ನಾನು ಕೇಳ್ಕೊತೀನಿ.
ಯಾವಾಗಾದ್ರೆ ಕವಿತಾ ಗಿರೀಶ್ಗೂ ಕೂಡ ಮಾಡಿಸ್ಬೇಕು ಅಂತ ನನ್ನ ಮನಸ್ಸಲ್ಲಿ ಅಂದ್ಕೊಂಡೆ. ಅದನ್ನು ನೋಡಿದಾಗ ಮಾಡಿಸೋಣ, ದೇವರು ನಮ್ಗೆ ಆ ಶಕ್ತಿನ ಕೊಡಲಿ ಅಂತ ನಾನು ದೇವ್ರನ್ನ ಬೇಡ್ಕೊತೀನಿ. ಇನ್ನು ಗಿರೀಶ್ ಅಂತೂ ಯಾವುದೇ ದೇವಸ್ಥಾನಕ್ಕೆ ಹೋಗಲಿ, ಉತ್ಸವ ರೆಡಿ ಆದ ತಕ್ಷಣ ಅದು ಹೆಂಗೆ ಹೋಗಿ ಅವರು ಜಾಯ್ನ್ ಆಗ್ತಾರೆ ಅಂತಲೇ ಗೊತ್ತಾಗಲ್ಲ. ಅಷ್ಟು ಬೇಗ ಹೋಗಿ ದೇವ್ರನ್ನ ಎತ್ಕೊಂಡು ಮೆರವಣಿಗೆ ಹೊರಟ್ಬಿಡ್ತಾರೆ. ಅದು ಅವ್ರು ಮಾಡೋದು ಮೊದಲನೇ ಕೆಲಸ. ಹೋದ ತಕ್ಷಣ ಅದಕ್ಕೆ ನಾವು ದೇವ್ರಿಗೆ ಇನ್ನೇನು ಸೇವೆ ಮಾಡೋಕ್ಕಾಗುತ್ತೆ, ಇಂಥದ್ದಾದ್ರು ಮಾಡಬೇಕು ಅನ್ನೋದು ಅವ್ರ ಖುಷಿ. ನನಗಂತೂ ಅದನ್ನು ನೋಡಿದ್ರೆ ತುಂಬಾ ಖುಷಿಯಾಗುತ್ತೆ. ಇನ್ನು ಕರೆಕ್ಟ್ ಟೈಮ್ಗೆ ಅತ್ತೆ ದಕ್ಷತನೂ ಬಂದರು. ನಿಜವಾಗ್ಲೂ ಈ ಸಮನ್ಮಾಲೆನ ಹಾಕ್ಸೋದ್ರಿಂದ ಶುರು ಮಾಡ್ತಾರೆ. ಅದನ್ನು ನೋಡ್ತಾ ಇದ್ರೇ ಏನೋ ಒಂಥರ ಖುಷಿಯಾಗುತ್ತೆ. ಜೊತೆಗೆ ಆ ಟೈಮಲ್ಲಿ ನನಗೆ ಇಂಥ ಒಂದು ಒಳ್ಳೆ ಪೂಜೆನ ಮಾಡೋದಕ್ಕೆ ನಮ್ಮಮ್ಮ ಮಾಡು ಅಂತ ಹೇಳ್ತಾಯಿದ್ರು. ಅವ್ರು ಇವತ್ತಿಲ್ವಲ್ಲ ಅಂತ ನಂಗೆ ನಿಜ ಒಂದು ನಿಮಿಷ ನಾನು ಅವ್ರನ್ನ ನೆನೆಸ್ಕೊಂಡು ಕಣ್ಣೀರು ಹಾಕ್ಬಿಟ್ಟೆ ಅಲ್ಲಿ. ನಿಜವಾಗ್ಲೂ ನೋವಾಗುತ್ತೆ. ನಮ್ಮಮ್ಮಂಗೆ ತುಂಬ ಇಷ್ಟ ನಿಜ. ಎಷ್ಟೋ ಪೂಜೆಗಳನ್ನ ನಮ್ಮಮ್ಮ ಸರಿತಾ ಇದನ್ನು ಮಾಡು ಚೆನ್ನಾಗಿರುತ್ತೆ. ಅವರು ಯಾವ ಪೂಜೆಗೆ ಹೋಗಿ ಬರ್ತಾರೆ, ಅವ್ರು ಅಷ್ಟು ಖುಷಿಯಾಗಿ ಆ ಪೂಜೆನ ನೋಡ್ಕೊಬಂದು ನಮ್ಮ ಮಕ್ಳು ಕೈಲೂ ಮಾಡಿಸ್ಬೇಕು ಇದನ್ನೆಲ್ಲ ಅಂತ ಅವ್ರು ಬಂದು ಆಸೆಯಿಂದ ನನ್ನ ಹತ್ರ ಎಷ್ಟೋ ಸಲ ಹೇಳ್ಕೊಳ್ಳೋರು. ಆವಾಗ ಆಯಿತು ಬಿಡಮ್ಮ, ನಾವು ಮಾಡಿಸೋಣ, ನಿನಗೋಸ್ಕರ ಒಂದು ಸಲ ಮಾಡಿಸ್ತೀನಿ, ನೋಡೋಣ, ಭಗವಂತ ಶಕ್ತಿ ಕೊಡಲಿ ಅಂತ ಹೇಳಿದ್ದೆ. ಆದರೆ ಅಮ್ಮ ಇಲ್ಲ. ಜೊತೆಗೆ ಅಮ್ಮ ಇಲ್ದಿರು ನನಗೆ ಅತ್ತೇನೂ ಅಷ್ಟೇ. ನಾನು ಅವ್ರಿಗೆ ಪಾಪ ಕೆಲವೊಂದು ಪೂಜೆ ಗೊತ್ತಿರಲ್ಲ, ಆದರೆ ನಾವು ಮಾಡಿಸ್ತಿದ್ದೀವಿ ಅತ್ತೆ ಹಿಂಗೆ ಅಂತ ಹೇಳಿದಾಗ ನಾನೇ ದುಡ್ಡು ಕೊಡ್ತೀನಿ, ಹೋಗಿ ಬರ್ಸ್ಬಿಟ್ಟು ಬಾ ಮಾಡಿಸು ಅಂತಾರೆ. ನೋಡಿರಲ್ಲ, ಆದರೆ ಅವರು ಬಂದು ನಮ್ಮ ಜೊತೆ ನಿಂತು ನೋಡಿದಾಗ ತುಂಬಾ ಖುಷಿ ಪಡ್ತಾರೆ. ಚೆನ್ನಾಗಿದೆ, ಚೆನ್ನಾಗಿ ಮಾಡಿಸ್ದೆ ಕಣವ, ನನಗೆ ತುಂಬ ಖುಷಿ ಆಯಿತು ಅಂತ ಹೇಳ್ತಾರೆ. ಆವಾಗ ಒಂಥರ ಸಮಾಧಾನ ಆಗುತ್ತೆ. ನಿಜವಾಗ್ಲೂ ಅದು ಚೆನ್ನಾಗಿರುತ್ತೆ ಒಂದು ಸಲ ಮಾಡಿಸಿ, ಅದರಲ್ಲೂ ಕಲ್ಯಾಣೋತ್ಸವ ಅಂತೂ ಮಾಡಿಸಿ. ಇನ್ನು ಇದರಲ್ಲಿ ಕೆಲವರು ಶಿವನ ಮನೆ ದೇವರಿರೋರು ಗಿರಿಜಾ ಕಲ್ಯಾಣ ಅಂತ ಮಾಡಿಸ್ತಾರೆ. ನೋಡೋಣ, ನನಗೆ ನಮ್ಮ ಮನೆ ದೇವರು ಶಿವನೇ, ಸಿದ್ದೇಶ್ವರ ಅಂತ. ನನಗೆ ಶಕ್ತಿ ಕೊಟ್ಟರೆ ಭಗವಂತ, ನನಗೂ ಅದು ಒಂದು ಆಸೆ ಇದೆ, ಗಿರಿಜಾ ಕಲ್ಯಾಣ ಮಾಡಿಸ್ಬೇಕು ಯಾವಾಗಾರು ಅಂತ. ಇನ್ನಿದು ನಾನು ಅಮ್ಮ ಹೇಳ್ದಾಗಲೇ ಅಂದ್ಕೊಂಬಿಟ್ಟಿದ್ದರಿಂದ ಇದು ಒಂದು ಫಸ್ಟ್ ಅಂದ್ಕೊಂಬಿಟ್ಟಿದ್ದೀವಿ, ಇದನ್ನೊಂದು ಮಾಡಿಸ್ಬಿಡೋಣ ಅಂಥೇಳಿ ಮಾಡಿಸ್ದೆ. ತುಂಬಾ ಚೆನ್ನಾಗಾಯಿತು. ಪೂಜೆ ಅಂತೂ ತುಂಬಾ ಚೆನ್ನಾಗಿ ಮಾಡಿಕೊಟ್ರು ಒಂಟಿಕೊಪ್ಪಲಲ್ಲಿ. ಇನ್ನು ಇಲ್ಲಿ ನಾವು ಪೂಜೆಗೆ ಬರೆಸಿದ್ರೆ ನಮಗೆ ಒಂದು ಬಕೆಟು, ಸುಮಾರು ಒಂದು 2 kg ಹಿಡಿಯೋ ಬಕೆಟಲ್ಲಿ ಮೊಸರು ಅನ್ನ, ಸಿಹಿ ಪೊಂಗಲ್ಲು ಮತ್ತು ಪುಳಿಯೋಗರೆ ಕೊಡ್ತಾರೆ. ತುಂಬಾ ಚೆನ್ನಾಗಿರುತ್ತೆ. ಮೊಸರು ಅನ್ನನೂ ಚೆನ್ನಾಗಿರುತ್ತೆ. ನಿಮಗೆ ಗೊತ್ತೇ ಇರುತ್ತೆ, ದೇವಸ್ಥಾನದ ಪೊಂಗಲ್ಲು ಪುಳಿಯೋಗರೆ ಅಂತೂ ಕೇಳೋಂಗೇ ಇಲ್ಲ. 25 ಜನಕ್ಕೆ ಆಗೋಷ್ಟು ಕೊಡ್ತಾರೆ. ಜೊತೆಗೆ 25 ಲಾಡು ಕೊಡ್ತಾರೆ. ನಾವೇನು ತೊಗೊಂಡೋಗ್ಬೇಕು ಅಂತಿಲ್ಲ, ಅವರೇ ಹೊಸ ಬಕೆಟು ಪ್ಲೇಟು ಅದನ್ನು ಕೊಟ್ಟು ನಮಗೆ ಕೊಡ್ತಾರೆ. ಅಲ್ಲಿಗೆ ಕೆಲವರು ಕರ್ಕೊಂಡೋಗಿ ಒಂದು 25 ಜನನೋ 30 ಜನನೋ ಸ್ನೇಹಿತರನ್ನ ಕರ್ಕೊಂಡೋಗಿ ಪ್ರಸಾದವಾಗಿ ಕೊಡ್ತಾರೆ. ನಿಜ ಕಲ್ಯಾಣೋತ್ಸವಕ್ಕೆ ನಾವು ಹಿರಿಯರನ್ನ ಮತ್ತು ಸಾಧ್ಯವಾದರೆ ನಮ್ಮ ಹತ್ರದವ್ರನ್ನ ಕರ್ಕೊಂಡು ಹೋಗಬೇಕು ಅಂತ ಹೇಳ್ತಾರೆ. ಅಂದರೆ ನನ್ನ ಮೈದನ ಮಗು ತೀರೋದ ಕಾರಣ ನಾವು ಯಾರನ್ನೂ ಕೂಗೋಕ್ಕಾಗಲಿಲ್ಲ. ಸುಮಾರು ಅದಕ್ಕೂ ಇದಕ್ಕೂ ಒಂದು 5 ದಿನ ಡಿಫ್ರೆನ್ಸ್ ಆಯಿತು. ಮೈದನ ಅಂದರೆ ನಮ್ಮ ಚಿಕ್ಕ ಅತ್ತೆಯ ತಂಗಿಯ ಮೊಮ್ಮಗು. ಅದು ನಮಗೆ ಒಂಥರ ಶಾಕ್ ಆಯಿತು, ಚಿಕ್ಕ ಮಗುನ ಕಳ್ಕೊಂಡ್ರಲ್ಲ ಅಂಥೇಳಿ. ಸರಿ, ನಾವು ಯಾರನ್ನೂ ಅತ್ತೆ ಹೇಳಿದ್ರು, ಈಗ ಅವ್ರದ್ದು ಇನ್ನೂ ಕಾರ್ಯ ಎಲ್ಲ ಆಗಿಲ್ಲ, ಅಲ್ಲಿ ಇಲ್ಲಿ ಕರೆಯೋದು ಯಾವುದೂ ಬೇಡ, ಆರಾಮಾಗಿ ಸದ್ಯ ಪೂಜೆ ಮುಗಿಸ್ಕೊಳ್ಳಿ, ಆಮೇಲೆ ಯಾವತ್ತಾದರೂ ನೋಡೋಣ ಅಂತ ಹೇಳಿದ್ರು. ಹಂಗಾಗಿ ಯಾರನ್ನೂ ಕರೆಯೋಕ್ಕಾಗಲಿಲ್ಲ. ನಮ್ಮ ಮನೆಯಿಂದ ಕವಿತಾ ಗಿರೀಶು ಮಕ್ಕಳು, ಜೊತೆಗೆ ಇನ್ನು ಅಕ್ಕ ಒಬ್ಬಳಿದ್ದಾಳೆ, ದೊಡ್ಡ ಅಕ್ಕ ಅವಳ ಮಕ್ಕಳನ್ನ ಕರೆದಿದ್ದೆ. ಅವ್ರ ಮಕ್ಕಳು ಬರೋಕ್ಕಾಗಲಿಲ್ಲ, ಅಕ್ಕ ಮಾತ್ರ ಬಂದಿದ್ಲು. ಸರಿ, ಪೂಜೆ ಎಲ್ಲ ಮುಗಿಸ್ಕೊಂಡು ನಾನಿಲ್ಲಿ ಪೂಜೆ ಕೂತ್ರೆ ಇನ್ನು ಮನೇಲಿ ಅಡುಗೆ ಮಾಡೋಕ್ಕಾಗಲ್ಲ. ತುಂಬ ಜನ ಜಾಸ್ತಿ ಇದ್ದಿದ್ರೆ ಒಂದು ಕ್ಯಾಂಟ್ರಿಂಗ್ ಏನಾರ ಹೇಳೋಣ ಅಂದ್ಕೊಂಡಿದ್ದೆ. ಅದೇ ಆ ಥರ ಆದಮೇಲೆ ಸರಿ ನಾವೆಲ್ಲರೂ ಕರೆಯೋದು ಇಲ್ಲ ಅಂತ ಆದಮೇಲೆ ಏನು ಮಾಡಿದೆ, ಹಂಗಾಗಿ ಬೆಳಗಿನ ಜಾವ 4 ಗಂಟೆಗೆ ಹಿಂದಿನ ದಿನವೇ ಈ ನುಗ್ಗೆಕಾಯಿ ಆಗಲಿ ತರಕಾರಿ ಎಲ್ಲ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಇನ್ನು ಬೆಳಗ್ಗೆನೇ ಎದ್ದು ಅಡುಗೆನ ಸ್ಟಾರ್ಟ್ ಮಾಡಿದೆ. ಸ್ವಲ್ಪ ಜನಕ್ಕೆ ಅಂದರೆ ನನಗೆ ಸ್ವಲ್ಪ ಅಭ್ಯಾಸ ಇದೆ, ಬೇಗ ಮಾಡಿ ಇಟ್ಟು ನೋಡಿ ಇವಾಗ ಬಂದ ತಕ್ಷಣ ಎಲ್ರಿಗೂ ಒಂಥರ ಸ್ಟ್ರೇನ್ ಆಗಿರುತ್ತೆ, ಬೇಗ ಎದ್ದಿರ್ತೀವಿ. ಹಂಗಾಗಿ ಕವಿತಾ ಗಿರೀಶು, ನೀವು ಇದ್ದೀರಾ ಬೆಳಗ್ಗೆಯಿಂದ ಉಪವಾಸ ಇದ್ದೀರಾ, ಕೂತ್ಕೊಂಬಿಡಿ, ಫಸ್ಟು ನಿಮಗೆ ಊಟ ಬಡಿಸ್ಬಿಡ್ತೀನಿ ಅಂಥೇಳಿ ನಮಗೆ ಬಡಿಸಿದ್ಲು. ಅದಾದಮೇಲೆ ನಾನು ಎಲ್ರಿಗೂ ಕೂತು ಊಟ ಬಡಿಸಿ ಏನು ಮಾಡಿದ್ವಿ, ಇದು ಪ್ರಸಾದ ಅಷ್ಟೊಂದು ಉಳಿದಿತ್ತು. ಸರಿ, ಎಲ್ಲರೂ ಕರೆಯೋಕ್ಕಾಗಿಲ್ಲ ಅಂಥೇಳಿ ಕಂಟೈನರ್ಗಳನ್ನ ತರಿಸ್ಬಿಟ್ಟು ನಾನು ನಮ್ಮ ರೋಡಲ್ಲೇ ನಮ್ಮ ಸ್ನೇಹಿತರ ಮನೆಗಳಿಗೆ ಅಕ್ಕಪಕ್ಕದವ್ರಿಗಾದ್ರೂ ನಾವು ಕೊಡಬೇಕು ಅಂಥೇಳಿ ಎಲ್ಲ ಪ್ರಸಾದನೂ ಪುಟ್ಟದು 250 ಗ್ರಾಮ್ದು ಕಂಟೈನರ್ಗಳನ್ನ ತರಿಸಿ ನಾನೇನು ಮಾಡಿದೆ, ಒಂದಕ್ಕೆ ಪೊಂಗಲ್ಲು, ಒಂದಕ್ಕೆ ಮೊಸರು ಅನ್ನ, ಒಂದಕ್ಕೆ ಪುಳಿಯೋಗರೆ ಹಾಕಿ ಮೇಲ್ಗಡೆ ಒಂದು
ಕಂಟೈನರ್ ಜೊತೆಗೆ ನಾನು ಒಂದೊಂದು ಲಾಡೂ ಇಟ್ಟು ಕಾಟನ್ ಬ್ಯಾಗಲ್ಲಿ ಬಾಳೆಹಣ್ಣು ಒಂಚೂರು ಕುಂಕುಮನ ಇಟ್ಟು ಎಲ್ಲರ ಮನೆಗೂ ಆದ್ಯನ ಕೈಲಿ ಕೊಟ್ಟು ಕಳಿಸ್ಬಿಟ್ಟೆ. ಇಷ್ಟು ನಮ್ಮ ಮನೇಲಿ ಇವತ್ತು ಪೂಜೆಯ ವಿಶೇಷ. ನಿಮಗೆ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬರ್ ಆಗಿ. ನನಗೆ ಗೊತ್ತಿರೋ ವಿಷಯನ ತಿಳಿಸಿದ್ದೀನಿ. ನಿಮ್ಗೆ ಯಾವ್ದಾರ ವಿಷಯ ಇದ್ರ ಬಗ್ಗೆ ಗೊತ್ತಿದ್ದರೆ ದಯವಿಟ್ಟು ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ಇಲ್ಲ ನಿಮಗೆ ಇನ್ನೇನಾದರೂ ಬೇರೆ ಕೇಳಬೇಕು ಅಂತಿದ್ರು ದಯವಿಟ್ಟು ಕಮೆಂಟ್ ಮಾಡಿ, ನಾನು ಅದಕ್ಕೆ ನಿಮಗೆ ಆನ್ಸರ್ ಮಾಡ್ತೀನಿ. ಥ್ಯಾಂಕ್ ಯು.